ಎಲ್ಲ ಹೇಗಿದ್ದೀರಾ? ಶ್ವೇತಾ ಅವಿನಾಶ್ ಚಾನಲ್ಗೆ ಸ್ವಾಗತ. ಇವತ್ತು ಮನೆಯಲ್ಲಿರೋ ತರಕಾರಿನೇ ಬಳಸಿ ಅಲ್ಪ ಸ್ವಲ್ಪ ಇರೋ ತರಕಾರಿಲೇ ಮನೆಯಲ್ಲಿ ಅರ್ಜೆಂಟಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಮಸಾಲೆ ರುಬ್ಬಲಿಕ್ಕೆ ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ, ಒಂದು 5-6 ಹೆಸರು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, ಖಾರಕ್ಕೆ ಹಸಿಮೆಣಸು ಒಂದು 5-6 ಹಾಕಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಟೊಮೊಟೊ, ಧನಿಯಾ ಪೌಡ್ರು 2 ಸ್ಪೂನ್ ಇದೆ. ಕಾಯಿ ಹಾಕ್ತಾಯಿಲ್ಲ ಫ್ರೆಂಡ್ಸ್, ಹಾಗೆ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ, ಅರ್ಜೆಂಟಾಗಿ ಮಾಡ್ತಾ ಇರೋದು. ಅರಿಶಿನ ಪೌಡ್ರ್ ಒಂದು ಸ್ವಲ್ಪ ಹಾಕಿದ್ದೀನಿ, ಒಂದು ಕಪ್ ನೀರು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೈಸಾಗಿ ರುಬ್ಕೊಂಬರೋಣ. ನೋಡಿ ಫ್ರೆಂಡ್, ಎಷ್ಟಾಗಿದೆ ರುಬ್ಕೊಂಬಂದಿದ್ದೀನಿ. ಒಗ್ಗರಣೆ ಮಾಡಿ ಕಡಾಯ ಬಿಸಿ ಇಟ್ಟಿನಿ ಫ್ರೆಂಡ್ಸ್. ಒಗ್ಗರಣೆ ಎಣ್ಣೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಬಿಸಿ ಆಗಲಿ ಫ್ರೆಂಡ್ಸ್. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ ಇದೆ ಫ್ರೆಂಡ್ಸ್. ಇಷ್ಟು ಹಾಕ್ತಾಯಿದ್ದೀನಿ. ಸಿಡಿತಾ ಇದೆ ಈಗ ಸಾಸಿವೆ. ಈರುಳ್ಳಿ ಹಾಕ್ತಾಯಿದ್ದೀನಿ, ಕರಿಬೇವು ಹಾಕ್ತಾಯಿದ್ದೀನಿ, ಮೂರು ಆಲೂಗಡ್ಡೆ ಇದೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಬೀನ್ಸು, ಸ್ವಲ್ಪ ಕ್ಯಾರೆಟ್, ಸ್ವಲ್ಪ ಹಸಿ ಬಟಾಣಿ, ಸ್ವಲ್ಪ ಮೊಳಕೆ ಹುಳಿಕಾಳು, ಇಷ್ಟನ್ನು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇಷ್ಟಾದರೆ ಸಾಕು ಫ್ರೆಂಡ್ಸ್. ಇದೊಂದು 2 ನಿಮಿಷ ಫ್ರೈ ಆಗಬೇಕು, ಹಸಿ ಸ್ಮೆಲ್ ಹೋಗಬೇಕು. ಪ್ಲೇಟ್ ಹಚ್ಚುತ್ತಾ ಇದ್ದೀನಿ. 5 ನಿಮಿಷ ಆಗಬೇಕು ಫ್ರೆಂಡ್ಸ್. 5 ನಿಮಿಷ ಆಗಿ ನೋಡಿ, 5 ನಿಮಿಷ ಆಗಿದೆ ಫ್ರೆಂಡ್ಸ್. ನೋಡ್ತಾ ಇದ್ದೀನಿ. ನೀರು ಹಾಕಿರಲಿಲ್ಲ ಫ್ರೆಂಡ್ಸ್. ತರಕಾರಿ ಇರೋ ನೀರಲ್ಲೇ ಇಷ್ಟು ಅರ್ಧ ಬೆಂದಿದೆ. ಇಷ್ಟಾದರೆ ಸಾಕು. ಈ ಯಾವುದನ್ನು ಫ್ರೈ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್, ಹಸಿದೇ ಮಸಾಲೆ ರುಬ್ಬಿರೋದು. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಇದು ಸಹ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ಜಾರ್ ತೊಳೆದ ನೀರು ಯಾವುದೂ ಹಾಕ್ತಾಯಿಲ್ಲ ಫ್ರೆಂಡ್ಸ್. ಇದರಲ್ಲೇ ಹಸಿ ಸ್ಮೆಲ್ ಹೋಗಬೇಕು. ಈ ನೀರು ಪೂರ್ತಿ ಹಿಂಗಬೇಕು ಫ್ರೆಂಡ್ಸ್, ಆವಾಗಲೇ ಕರೆಕ್ಟ್ ಆಗಿಬಿಡೋದು, ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಈ ಥರ ತರಕಾರಿ ಪಲ್ಯ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಚಪಾತಿಗೆ, ರೊಟ್ಟಿಗೆ, ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ. ಕಾಯಿ ರುಬ್ದೇ ಮಾಡ್ತಾಯಿರೋ ಪಲ್ಯ ಫ್ರೆಂಡ್ಸ್, ತುಂಬ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ. ಹಸಿ ಸ್ಮೆಲ್ ಹೋಗಬೇಕು ಫ್ರೆಂಡ್ಸ್. 5 ನಿಮಿಷ ಮುಚ್ಚುತ್ತಾ ಇದ್ದೀನಿ, ಹಸಿ ಸ್ಮೆಲ್ ಹೋಗೋವರೆಗೂ. 5 ನಿಮಿಷ ಆಗಿದೆ ಫ್ರೆಂಡ್ಸ್. ಇಷ್ಟ ಆಗಿದೆ. ಜಾರ್ ತೊಳೆದು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಮನೆಯಲ್ಲಿರೋ ಅಲ್ಪ ಸ್ವಲ್ಪ ಮೊಳಕೆ ಕಾಳು ಏನಾದರೂ ಮಿಕ್ಕಿದ್ರೆ ಈ ಥರ ಮಾಡೋದ್ರಿಂದ ಅರ್ಜೆಂಟಲ್ಲಿ ಕ್ವಿಕ್ಕಾಗಿ ಬೇಗ ಮಾಡ್ಕೊಬರ್ಬೋದು ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ. 5 ನಿಮಿಷ ಕುದಿಬೇಕು ಫ್ರೆಂಡ್ಸ್. 5 ನಿಮಿಷ ಆಗಿದೆ ಫ್ರೆಂಡ್ಸ್. ಏನು ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಹುಚ್ಚೆಳ್ಳು ಪುಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ ಹಾಕೋದ್ರಿಂದ. 2 ಸ್ಪೂನ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಏನು ಸಖತ್ತಾಗಿ ಬಂದಿದೆ. ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ, ಮುದ್ದೆನೂ ಸಹ ಊಟ ಮಾಡ್ಬೋದು. ಸ್ವಲ್ಪ ಗೊಜ್ಜಿರುತ್ತಲ್ಲ, ಮುದ್ದೆಗೂ ಊಟ ಮಾಡ್ಬೋದು. ಪ್ಲೀಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಹೊಸ ವಿಡಿಯೋಗಳ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಪ್ಲೀಸ್. ಥ್ಯಾಂಕ್ ಯು.